ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಾವು ಶ್ರೀ ನಾರಾಯಣ ಗುರುಗಳ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾನು ನಿಂತು ಹೋಗಿದ್ದಂತಹ ತನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸಿ ನಂತರ ಶಾಲೆಗಳನ್ನು ಸ್ಥಾಪಿಸಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಟ್ಟು ನಾನು ಆಶಾನಾಗ್ತಾರೆ. ನಂತರ ಮದುವೆ ಆಗುತ್ತೆ. ನಂತರ ಅವರು ಆ ಸಂಸಾರ ಬಂಧನದಿಂದ ತಮ್ಮನ್ನು ತಾವು ಬಿಡಿಸ್ಕೊಂಡು ಆಧ್ಯಾತ್ಮಿಕ ಪಯಣದಲ್ಲಿ ತೊಡಗಿಸ್ಕೊಳ್ತಾರೆ. ಆ ಮಧ್ಯೆ ಅವರ ತಂದೆಯ ಮರಣ ಆಗುತ್ತೆ. ಅಲ್ಲಿವರೆಗೂ ನೋಡಿದ್ವಿ. ಮುಂದೆ ನಾರಾಯಣ ಗುರುಗಳ ಜೀವನದಲ್ಲಿ ಏನಾಯ್ತು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ತಮ್ಮ ಲೌಕಿಕ ಸಂಸಾರದ ಬಂಧನಗಳನ್ನೆಲ್ಲ ಬಿಡಿಸಿಕೊಂಡಂತಹ ನಾನು ಆಶಾನ್ ತನ್ನನ್ನು ತಾನು ತೀವ್ರವಾದಂತಹ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ತೊಡಗಿಸ್ಕೊಳ್ತಾರೆ. ಹೀಗೆ ಅವರು ಆ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಪರಬ್ರಹ್ಮನನ್ನ ಕಂಡುಕೊಳ್ಳುವ ಒಂದು ಪ್ರಯತ್ನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾ ಇರ್ತಾರೆ. ಇವರು ನಾನು ಆಶನಾಗಿದ್ದವರು ಈಗ ಜನರ ಮಧ್ಯೆ ನಾನು ಸ್ವಾಮಿಗಳಾಗ್ತಾರ. ಹೀಗೆ ಅವರು ಪ್ರಯಾಣವನ್ನು ಮಾಡ್ತಾ ಈ ಪೆರುನಳ್ಳಿ ಎಂಬಂತಹ ಒಂದು ಊರು, ಅಲ್ಲಿಗೆ ಹೋದಾಗಲೆಲ್ಲ ಅಲ್ಲಿ ತಮ್ಮ ಗೆಳೆಯರಾಗಿ ಇದ್ದಂತಹ ಕೃಷ್ಣನ್ ವೈದ್ಯರ್ ಅವರ ಮನೆಗೆ ಆಗಾಗ ಹೋಗ್ತಾ ಇರ್ತಾರ. ಯಾಕಂದ್ರೆ ಅವರಲ್ಲಿ ಸಂಸ್ಕೃತ ಹಾಗೂ ತಮಿಳು ಪುಸ್ತಕಗಳ ಒಂದು ದೊಡ್ಡ ಭಂಡಾರ ಇರುತ್ತೆ. ಆದ ಕಾರಣ ಇವರು ಪೆರುನಳ್ಳಿಗೆ ಹೋದಾಗಲೆಲ್ಲ ಅವರ ಮನೆಗೆ ಹೋಗ್ತಾ ಇರ್ತಾರೆ. ಆ ರೀತಿ ಅವರು ಒಮ್ಮೆ ಈ ಕೃಷ್ಣನ್ ವೈದ್ಯರವರ ಮನೆಗೆ ಹೋದಾಗ ಅಲ್ಲಿ ಅವರಿಗೆ ಈ ಚಟ್ಟಂಬಿ ಸ್ವಾಮಿಗಳ ಪರಿಚಯ ಆಗುತ್ತೆ. ಈ ಚಟ್ಟಂಬಿ ಸ್ವಾಮಿಗಳ ನಿಜವಾದ ಹೆಸರು ಕುಂಜನ್ ಪಿಳ್ಳೈ ಅಥವಾ ಅಯ್ಯಪ್ಪನ್ ಪಿಳ್ಳೈ ಅಂತ. ಅವರು ಸಹ ದೊಡ್ಡ ವಿದ್ವಾಂಸರು ಹಾಗೂ ಸಮಾಜ ಸುಧಾರಕರು. ಆ ಸಮಯದಲ್ಲಿ ಕೇರಳದಲ್ಲಿ ಇದ್ದಂತಹ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡ್ತಾ ಇರ್ತಾರ. ಅವರು ಸವರ್ಣ್ಯರಾಗಿದ್ರು ಸಹ ಈ ಸಮಾಜದಲ್ಲಿರುವಂತಹ ಈ ಭೇದ ಭಾವಗಳ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರ. ಹೀಗೆ ಈ ಚಟ್ಟಂಬಿ ಸ್ವಾಮಿಗಳು ಹಾಗೂ ನಾನು ಸ್ವಾಮಿಗಳ ಒಂದು ಹಾದಿ ಏನಿದೆ ಅದು ಒಂದೇ ಆದದ್ದರಿಂದ ಅವರಿಬ್ಬರ ನಡುವೆ ಸಹಜವಾಗಿಯೇ ಒಂದು ಗೆಳೆತನ ಮತ್ತು ಬಾಂಧವ್ಯ ಬೆಳೆಯುತ್ತೆ. ಚಟ್ಟಂಬಿ ಸ್ವಾಮಿಗಳು ಈ ನಾನು ಸ್ವಾಮಿಗಳನ್ನ ತೈಕಾಟು ಅಯ್ಯಾವು ಸ್ವಾಮಿಗಳಿಗೆ ಪರಿಚಯ ಮಾಡ್ತಾರೆ. ಈ ತೈಕಾಟು ಅಯ್ಯಾವು ಅವರು ಆಗ ಬ್ರಿಟಿಷ್ ಆಡಳಿತದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಯೋಗದಲ್ಲಿ ಒಂದು ಪರಿಣಿತಿ ಇರುತ್ತೆ. ಅವರು ಸಹ ಈ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡ್ತಾ ಸಮಾಜ ಸುಧಾರಕರಾಗಿರ್ತಾರೆ. ಅವರನ್ನ ನಾನು ಸ್ವಾಮಿಗಳಿಗೆ ಪರಿಚಯ ಮಾಡಲಾಗುತ್ತೆ. ನಾನು ಸ್ವಾಮಿಗಳು ಈ ಅಯ್ಯಾವು ಸ್ವಾಮಿಗಳ ಹತ್ರ ಯೋಗವನ್ನ ಸಾಂಪ್ರದಾಯಿಕವಾಗಿ ಕಲ್ತ್ಕೊಳ್ತಾರ. ಆ ರೀತಿ ಕಲ್ತ್ಕೊಂಡು ತನುಮನಗಳನ್ನು ಹೇಗೆ ಹತೋಟಿಯಲ್ಲಿ ಇಟ್ಕೊಬೇಕು ಅನ್ನೋದನ್ನ ಅವರು ಅಭ್ಯಾಸ ಮಾಡ್ತಾರೆ. ಅವರು ಏಕಾಂತವಾಗಿ ಈ ಬೆಟ್ಟ ಗುಡ್ಡಗಳೆಲ್ಲ ಹೋಗಿ ಅಲ್ಲಿ ಈ ಯೋಗಾಭ್ಯಾಸವನ್ನ ಮಾಡ್ತಾ ಇರ್ತಾರ. ಆ ರೀತಿ ಅವರು ಈ ಕಾಡಿನಲ್ಲಿ ಯೋಗಾಭ್ಯಾಸ ಮಾಡ್ಬೇಕಾದ್ರೆ ಅವರಿಗೆ ಅಲ್ಲಿದ್ದಂತಹ ಈ ನಾರು ಬೇರು ಎಲೆಗಳು ಅಲ್ಲಿರುವಂತಹ ಸೊಪ್ಪು ಇದೇ ಆಹಾರವಾಗಿರುತ್ತೆ. ಮತ್ತೆ ಯಾರಾದ್ರೂ ಅಲ್ಲಿ ದನ ಕಾಯಿ ಹುಡುಗರು ಏನಾದ್ರು ಕೊಟ್ರೆ ಅದನ್ನ ತಗೊಳ್ತಾ ಇರ್ತಾರ. ಹೀಗೆ ಅವರು ಯೋಗಾಭ್ಯಾಸವನ್ನ ಮುಂದುವರಿಸಿ ತನ್ನ ಆಧ್ಯಾತ್ಮಿಕ ಪಯಣದಲ್ಲಿ ಅವರು ಮುಂದುವರಿತಾ ಇರ್ತಾರ. ನಾನು ಸ್ವಾಮಿಗಳು ಪರಬ್ರಹ್ಮನನ್ನ ಕಂಡ್ಕೊಬೇಕು ಅನ್ನುವ ತಮ್ಮ ಪಯಣದಲ್ಲಿ ಅವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇದ್ರು ಸಹ ಅವರ ಮನಸ್ಸು ಏನಿದೆ, ಅವರ ಚಿತ್ತ ಏನಿದೆ ಅದು ಯಾವಾಗಲೂ ಪರಬ್ರಹ್ಮನಲ್ಲಿ ನೆಲೆ ನಿಂತಿರುತ್ತೆ. ಹೀಗೆ ಅವರು ತಮ್ಮ ಪಯಣವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಮುಂದುವರಿಸ್ತಾ ಇರ್ತಾರೆ. ಕೆಲವೊಮ್ಮೆ ಅವರೊಂದಿಗೆ ಈ ಚಟ್ಟಂಬಿ ಸ್ವಾಮಿಗಳು ಸಹ ಹೋಗ್ತಾ ಇರ್ತಾರೆ. ಹೀಗೆ ಚಟ್ಟಂಬಿ ಸ್ವಾಮಿಗಳು ಹಾಗೂ ನಾನು ಸ್ವಾಮಿಗಳು ಸೇರ್ಕೊಂಡು ಹಲವಾರು ಪ್ರದೇಶಗಳಿಗೆ ಹೋಗಿ ಬರ್ತಾ ಇರ್ತಾರೆ. ಈ ರೀತಿ ಅವರು ಪಯಣ ಮಾಡ್ತಾ ಇರ್ಬೇಕಾದ್ರೆ ಒಮ್ಮೆ ಈ ಮರುತ್ವ ಮಲೆ ಎಂಬ ಪ್ರದೇಶಕ್ಕೆ ಬರ್ತಾರ. ಇದು ಕನ್ಯಾಕುಮಾರಿ ಹತ್ರ ಇದೆ. ಅಲ್ಲಿಗೆ ಬಂದಾಗ ಆ ಒಂದು ಪ್ರಕೃತಿ ಸೌಂದರ್ಯ, ಆ ಒಂದು ವಾತಾವರಣ ಅದೆಲ್ಲವನ್ನು ನೋಡಿ ನಾನು ಸ್ವಾಮಿಗಳಿಗೆ ತಾನು ಇಲ್ಲೇ ಇದ್ದು ಧ್ಯಾನ ಮಾಡ್ಬೇಕು ಅಂತ ಅನ್ಸುತ್ತೆ. ಅಂದ್ರೆ ಚಟ್ಟಂಬಿ ಸ್ವಾಮಿಗಳು ತಮಗೆ ಬೇರೆ ಕೆಲಸ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಾಮಿಗಳಿಂದ ಬೀಳ್ಕೊಂಡು ಅವರು ಹೊರಟೋಗ್ತಾರೆ. ನಾನು ಸ್ವಾಮಿಗಳು ಆ ಮರುತ್ವ ಮಲೆಯಲ್ಲಿ ಒಂದು ಬೆಟ್ಟದ ಮೇಲೆ ಹೋಗಿ ಅಲ್ಲಿ ಇರುವಂತಹ ಪಿಲ್ಲತ್ತಾಡಂ ಎಂಬ ಗುಹೆ, ಆ ಗುಹೆಯಲ್ಲಿ ಧ್ಯಾನ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರ. ಆ ಗುಹೆ ಏನಿದೆ ಅದರ ಪ್ರವೇಶ ದ್ವಾರ ಏನಿದೆ ಅದು ಆ ಸಮುದ್ರದ ಕಡೆಗೆ ಇರುತ್ತೆ. ಆದ ಕಾರಣ ಸಮುದ್ರದ ತಂಗಾಳಿಯಲ್ಲಿ ಬರ್ತಾ ಇರುತ್ತೆ. ಒಂದು ಪ್ರಶಾಂತವಾದಂತಹ ಜಾಗ, ಏಕಾಂತದಲ್ಲಿ ಇರಬಹುದಾದಂತಹ ಜಾಗ. ಅಲ್ಲಿ ನಾನು ಸ್ವಾಮಿಗಳು ಈ ಧರ್ಮಾಸನವನ್ನು ಮಾಡಿ ಅದರ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡೋದಕ್ಕೆ ಶುರು ಮಾಡ್ತಾರ. ಅವರು ತೀವ್ರವಾದಂತಹ ಧ್ಯಾನದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರ. ಹೀಗೆ ಅವರು ಆ ಪಿಳ್ಳತ್ತಾಡಂ ಗುಹೆಯಲ್ಲಿ ಆ ಮರುತ್ವ ಮಲೆಯಲ್ಲಿ ಸುಮಾರು 8 ವರ್ಷಗಳ ಕಾಲ ಧ್ಯಾನ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಹೀಗೆ ಅವರು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿನ ಅವರಿಗೆ ಜ್ಞಾನೋದಯ ಆಗುತ್ತೆ. ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ತಾನು ಕಂಡುಕೊಂಡಂತಹ ಈ ನಿತ್ಯ ಸತ್ಯ ಏನಿದೆ ಅದನ್ನ
ಜನರಿಗೂ ತಿಳಿಸ್ಬೇಕು ಅಂತ ಅವರು ಅನ್ಕೊಳ್ತಾರ. ಆದ್ರೆ ಇನ್ನೂ ಕೆಲವು ದಿನಗಳ ಕಾಲ ಈ ಗುಹೆಯಲ್ಲೇ ಇದ್ದು ಈ ಮರುತ್ವ ಮಲೆಯಲ್ಲೇ ಧ್ಯಾನ ಮಾಡ್ಬೇಕಂತನೂ ಅವರು ಆಲೋಚನೆ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲೇ ಒಮ್ಮೆ ಅಲ್ಲಿಗೆ ಬಂದಂತಹ ಒಬ್ಬ ಓವರ್ಸಿಯರ್, ಅವನು ಒಬ್ಬ ಮನುಷ್ಯ ಈ ಮರುತ್ವ ಮಲೆ ಕಡೆ ಹೋಗ್ತಾ ಇರೋದನ್ನ ನೋಡಿ ಅವನನ್ನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಆ ಮನುಷ್ಯ ಅಲ್ಲಿದ್ದಂತಹ ಪಿಲ್ಲತ್ತಾಡಂ ಗುಹೆ ಹತ್ರ ಹೋಗ್ತಾನೆ. ಇವನು ಸಹ ಅವ್ರನ್ನ ಹಿಂಬಾಲಿಸ್ಕೊಂಡು ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಒಬ್ಬ ಸನ್ಯಾಸಿ ತನ್ನನ್ನು ತಾನು ಧ್ಯಾನದಲ್ಲಿ ತೋರಿಸ್ಕೊಂಡಿದ್ದ. ಅದನ್ನ ನೋಡಿದಾಗ ಆ ಸನ್ಯಾಸಿಯ ಪಕ್ಕದಲ್ಲಿ ಒಂದು ಕಡೆ ಹುಲಿ, ಇನ್ನೊಂದು ಕಡೆ ಹಾವು ಇರೋದನ್ನು ಸಹ ನೋಡಿ ಅವನಿಗೆ ಭಯ ಮತ್ತು ಆಶ್ಚರ್ಯ ಆಗುತ್ತೆ. ಏನ್ ಮಾಡ್ಬೇಕಂತ ಗೊತ್ತಾಗದೆ ಅಲ್ಲೇ ನಿಂತ್ಕೊಂಡಿರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಈ ನಾಡು ಸ್ವಾಮಿಗಳು ಅವರಿಗೆ ಎಚ್ಚರ ಆದಾಗ ಕಣ್ತೆರೆದು ನೋಡ್ತಾರ. ಪಕ್ಕದಲ್ಲಿದ್ದಂತಹ ಮೃಗಗಳಿಗೆ ಅವರು ಸನ್ನೆ ಮಾಡಿದಾಗ ಅವು ನಿಧಾನವಾಗಿ ಹೊರಟೋಗ್ತವೆ. ಈ ವಿಷಯವನ್ನ ಆ ಓವರ್ಸಿಯರ್ ಕೆಳಗಡೆ ಬಂದು ಜನರಿಗೆಲ್ಲ ಹೇಳ್ತಾನ. ಅದಾದ ನಂತರ ತುಂಬಾ ಜನ ಆ ಮರುತ್ಮಲೆ ಬೆಟ್ಟದ ಗುಹೆಗೆ ಹೋಗಿ ನಾಡು ಸ್ವಾಮಿಗಳನ್ನ ನೋಡೋದಕ್ಕೆ ಶುರು ಮಾಡ್ತಾರ. ನಾಡು ಸ್ವಾಮಿಗಳು ಆ ಬೆಟ್ಟದಿಂದ ಇಳಿದು ಬಂದು ಬಯಲಿನಲ್ಲಿ ಜನರ ಜೊತೆ ಬೆರೀತಾರ. ನಂತರ ಅವರು ತಮ್ಮ ಆಧ್ಯಾತ್ಮಿಕ ಪಯಣವನ್ನ ಮುಂದುವರಿಸ್ತಾರೆ. ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇರ್ತಾರೆ. ಯಾರಾದರೂ ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ಏನಾದರೂ ಕೊಟ್ರೆ ಅದನ್ನ ತಗೊಳ್ತಾರೆ. ಯಾವುದೇ ಒಂದು ಜಾತಿ, ಧರ್ಮ, ಈ ರೀತಿಯ ಭೇದ ಭಾವಗಳನ್ನ ಮಾಡದೆ ಯಾರು ಪ್ರೀತಿಯಿಂದ ಏನ್ ಕೊಟ್ಟರು ತಗೊಳ್ತಾರೆ. ಏನು ಸಿಗದೆ ಇದ್ರೆ ಉಪವಾಸ ಇರ್ತಾ ಇದ್ರು. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಮಲ್ಕೊಳ್ತಾ ಇದ್ರು. ಹೀಗೆ ತನ್ನ ಒಂದು ದೈಹಿಕ ಒಂದು ಬಯಕೆಗಳೇನಿದೆ ಅದೆಲ್ಲವನ್ನ ಅವರು ನಿಗ್ರಹ ಮಾಡಿ ಆಧ್ಯಾತ್ಮಿಕ ಪಯಣದಲ್ಲಿ ತೊಡಗ್ತಾರ. ನಾಡು ಸ್ವಾಮಿಗಳು ಯಾವುದೇ ಒಂದು ಪ್ರದೇಶಕ್ಕೆ ಹೋದ್ರೂ ಸಹ ಅಲ್ಲಿ ಅವರ ಒಂದು ಕಾಂತಿ ಏನಿದೆ ಅದು ಜನರನ್ನ ಆಕರ್ಷಿಸ್ತಿತ್ತು. ಅವರು ಆಗ ಇನ್ನೂ ಯುವಕರಾಗಿರ್ತಾರೆ. ದೇಹ ಕಾಂತಿ ಹಾಗೂ ಆ ಒಂದು ಮುಖದಲ್ಲಿದ್ದಂತಹ ಕಾಂತಿ ಏನಿದೆ ಅದು ಜನರನ್ನ ಇವರ ಕಡೆ ಆಕರ್ಷಿಸ್ತಾ ಇತ್ತು. ಆದ್ರೆ ಇವರಿಗೆ ಏಕಾಂತವೇ ಇಷ್ಟವಾಗಿದ್ದರಿಂದ ಹೆಚ್ಚಾಗಿ ಒಂದು ಕಡೆ ಇರ್ತಾ ಇರ್ಲಿಲ್ಲ ಅವರು. ಹೀಗೆ ಅವರು ಪಯಣವನ್ನು ಮಾಡ್ತಾ ಕೇರಳದ ಹಲವಾರು ಪ್ರದೇಶಗಳಿಗೆ ಹೋಗಿ ಹಲವಾರು ದೇವಾಲಯಗಳಿಗೆ ಭೇಟಿ ನೀಡ್ತಾರೆ. ನಂತರ ಅವರು ತಮಿಳುನಾಡಿಗೂ ಸಹ ಹೋಗ್ತಾರ. ಅವರು ಮೊದಲು ಕೊಯಂಬತ್ತೂರಿಗೆ ಹೋಗ್ತಾರೆ. ಅಲ್ಲಿಂದ ಪೊಳ್ಳಾಚಿ, ನಂತರ ಪಳನಿ, ಹೀಗೆ ಎಲ್ಲಾ ಪ್ರದೇಶಗಳು ನಡ್ಕೊಂಡೇ ಹೋಗ್ತಾ ಇರ್ತಾರೆ ಅವರು. ಪಳನಿಯಿಂದ ಮತ್ತೆ ಮಲಬಾರಿಗೆ ನಡ್ಕೊಂಡು ಬರ್ತಾರೆ. ಅಲ್ಲಿ ಕೊಚ್ಚಿನ್ಗೆ ಬಂದಾಗ ಆ ಹಿನ್ನೀರ್ ಏನಿದೆ ಅದರಲ್ಲಿ ಅವರು ಈಜ್ಕೊಂಡು ಬಂದು ದಡವನ್ನ ಸೇರಿದ್ರು ಅಂತ ಹೇಳಲಾಗ್ತಾ ಇದೆ. ಈ ರೀತಿಯ ಪಯಣಗಳನ್ನ ಮಾಡ್ಬೇಕಾದ್ರೆ ಅವರು ಹಲವಾರು ತೊಂದರೆಗಳನ್ನು ಸಹ ಅನುಭವಿಸಿದ್ರು, ಹಲವಾರು ಕಷ್ಟಗಳನ್ನ ನೋಡಿದ್ರು. ಆದ್ರೆ ಯಾವುದೇ ಸಮಯದಲ್ಲೂ ಸಹ ಅವರು ಎಲ್ಲವನ್ನು ತುಂಬಾ ನಗುಮುಖದಿಂದ ಒಂದು ಸಮನಾದಂತಹ ಮನಸ್ಸಿನಿಂದ ನೋಡುವ ಒಂದು ಪಕ್ವತೆಯನ್ನ ಪಡ್ಕೊಂಡಿದ್ರು. ಒಮ್ಮೆ ಅವ್ರು ಹೀಗೆ ಪಯಣ ಮಾಡ್ತಾ ಇರ್ಬೇಕಾದ್ರೆ ಮಧ್ಯರಾತ್ರಿ ಆಗ್ಬಿಡುತ್ತೆ. ತುಂಬಾ ಹೊಟ್ಟೆ ಹಸುವು. ಒಂದು ಗ್ರಾಮದ ಹತ್ರ ಬಂದಾಗ ಆ ಗ್ರಾಮದ ಜನ ಎಲ್ಲ ಮಲಗಿರ್ತಾರೆ. ಇವರಿಗೆ ಹಸುವು. ಅವರು ಹಾಗೆ ಹೋಗ್ತಾ ಒಂದು ಮನೆಯ ಹತ್ರ ಈ ಹಸುಗಳಿಗೆ ನೀರುಣಿಸುವಂತಹ ಒಂದು ಬಾನೆ ಅದನ್ನ ನೋಡ್ತಾರ. ಅದರಲ್ಲಿ ಅವರು ಕೈ ಹಾಕಿ ತಡವಿದಾಗ ಈ ಹಸುಗಳು ತಿನ್ನದೆ ಬಿಟ್ಟಿದ್ದಂತಹ ಕೆಲವು ಅನ್ನದ ಅಗಳುಗಳು ಅವರ ಕೈಗೆ ಸಿಗುತ್ತೆ. ಅದನ್ನ ಅವರು ಹೆಕ್ಕಿ ತೆಗೆದು ತಮ್ಮ ವಸ್ತ್ರದಲ್ಲಿ ಇಟ್ಟು ಅದನ್ನ ನೀರಿನಿಂದ ತೊಳೆದು ಅದನ್ನ ತಿಂದ್ರು ಅಂತ ಹೇಳಲಾಗ್ತಾ ಇದೆ. ಈ ರೀತಿ ಹಲವಾರು ಕಷ್ಟಗಳನ್ನ ಅವರು ಆ ಪಯಣದಲ್ಲಿ ನೋಡ್ತಾರೆ. ಅದೇ ರೀತಿ ಅವರು ತಿರುವನಂತಪುರಂಗೆ ಬಂದಾಗ ಅಲ್ಲಿದ್ದಂತಹ ಬೆಸ್ತರು, ಮೀನು ಹಿಡಿಯುವವರು, ಅವರೊಂದಿಗೆ ಇದ್ದು ಅವರ ದೋಣಿಗಳಲ್ಲಿ ಮಲಗಿ ಅವರು ಸಮುದ್ರದಲ್ಲಿ ಈ ಮೀನು ಹಿಡಿಯೋದಕ್ಕೆ ಹೋದ್ರೆ ಇವರು ಸಹ ಅವ್ರ ಜೊತೆ ಹೋಗ್ತಾ ಇದ್ರು. ಹಾಗೆ ಅವರು ಕೊಡುವಂತಹ ಮೀನನ್ನ ತಿಂತಾ ಇದ್ರು. ಕೆಲವೊಮ್ಮೆ ಈ ಬೆಸ್ತರು ಹಸಿ ಮೀನುಗಳನ್ನ ಕೊಡ್ತಾ ಇದ್ರು. ಅದನ್ನ ತಗೊಂಡೋಗಿ ಅವರು ಬೆಟ್ಟದ ಮೇಲಿದ್ದಂತಹ ಒಬ್ಬರು ಅಜ್ಜಿ ಅವ್ರ ಹತ್ರ ಕೊಡ್ತಾ ಇದ್ರು. ಅವರು ಅದನ್ನ ಅಡಿಗೆ ಮಾಡಿ ಅನ್ನವನ್ನ ತಗೊಂಡ್ಬಂದು ಇವರು ಕೊಡ್ತಾ ಇದ್ರು. ಆಗ ಅವರಿಗೆ ಇವರ ಈ ಜನರ ಬಡತನ ಅರಿವಾಗ್ತಾ ಇತ್ತು. ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಈ ಒಣಗಿದ ತೆಂಗಿನ ಚಿಪ್ಪೆಯಿಂದ ಹೇಗೆ ನಾರನ್ನು ಮಾಡೋದನ್ನು ಸಹ ಹೇಳ್ಕೊಡ್ತಾರ. ಅವರು ಯಾವುದೇ ಜನರ ನಡುವೆ ಒಂದು ಜಾತಿ ಭೇದ ಇದೆಲ್ಲ ನೋಡ್ತಾ ಇರಲಿಲ್ಲ. ಅವರು ಮುಸ್ಲಿಮರೊಂದಿಗೂ ಸಹ ಇದ್ದು ಅವರು ಕೊಡುವಂತಹ ಆಹಾರಗಳು, ಅದು ಸಸ್ಯಾಹಾರ ಇರ್ಬೋದು ಅಥವಾ ಮಾಂಸಾಹಾರ ಇರ್ಬೋದು, ಯಾವುದೇ ಕೊಟ್ಟರು ತಗೊಂಡು ತಿಂತಾ ಇದ್ರು. ಅವ್ರ ಮಕ್ಕಳ ಜೊತೆ ಆಡ್ತಾ ಇದ್ರು. ಹೀಗೆ ಯಾವುದೇ ಒಂದು ತಾರತಮ್ಯ ಮಾಡದೆ ಎಲ್ಲರೊಂದಿಗೆ ಬೆರೆತು ತುಂಬಾ ಸಹಜವಾದಂತಹ ಜೀವನವನ್ನ ಮಾಡ್ತಾ ಇದ್ರು ಸ್ವಾಮಿಗಳು. ಹೀಗೆ ನಾಡು ಸ್ವಾಮಿಗಳು ತಮ್ಮ ಒಂದು ಸಂಚಾರವನ್ನ ಮುಂದುವರಿಸ್ತಾ ಒಮ್ಮೆ ಅರುವಿಪುರಂ ಎಂಬ ಜಾಗಕ್ಕೆ ಬರ್ತಾರೆ. ಈ ಹಿಂದೆನೆ ಅವರು ಚಟ್ಟಂಬೈ ಸ್ವಾಮಿಗಳ ಜೊತೆಗೆ ಈ ಪ್ರದೇಶಕ್ಕೆ ಬಂದಿರ್ತಾರೆ. ಅದರ ಒಂದು ಪ್ರಕೃತಿ ಸೌಂದರ್ಯವನ್ನ ನೋಡಿ ಅವರು ಮೆಚ್ಕೊಂಡಿರ್ತಾರೆ. ಈಗ ಮತ್ತೆ ಅಲ್ಲಿಗೆ ಬಂದಾಗ ಅವರಿಗೆ
ಆ ಒಂದು ಪ್ರದೇಶ, ಅದರ ಪ್ರಕೃತಿ ಸೌಂದರ್ಯ ಇದೆಲ್ಲವನ್ನು ನೋಡಿ ತಾನು ಇಲ್ಲೇ ಇರಬೇಕು ಅಂತ ಅವರು ನಿರ್ಧಾರ ಮಾಡ್ತಾರ. ಈ ಅರವಿಪುರಂ ಹತ್ರ ನೆಯ್ಯಾರ್ ಎಂಬ ಒಂದು ನದಿ ಹರಿತಾ ಇರುತ್ತೆ. ಆ ನೆಯ್ಯಾರ್ ನದಿ ಅಲ್ಲಿದ್ದಂತಹ ಅಗಸ್ತ್ಯ ಕೂಟ ಅಲ್ಲಿ ಹುಟ್ಟಿ ಅದು ಪಶ್ಚಿಮಕ್ಕೆ ಹರಿದು ಪೂವರ್ ನದಿಯ ಬಳಿ ಅರಬ್ಬಿ ಸಮುದ್ರವನ್ನ ಸೇರ್ತಾ ಇರುತ್ತೆ. ಆ ಒಂದು ಪ್ರಶಾಂತವಾದ ವಾತಾವರಣ, ಆ ನದಿ, ಅಲ್ಲಿರುವಂತಹ ಸಣ್ಣ ಪುಟ್ಟ ಈ ಬಂಡೆಗಳ ಮೇಲೆ ಹರಿಯುವಂತಹ ನದಿ ಒಂದು ದುಡಿಯುವ ಶಬ್ದವನ್ನು ಮಾಡುತ್ತಾ ಒಂದು ಸಂಗೀತ ರೀತಿಯಲ್ಲಿ ಅದು ಇರುತ್ತೆ. ಅದೆಲ್ಲವನ್ನು ನೋಡಿ ಇವರಿಗೆ ತಾನು ಧ್ಯಾನ ಮಾಡೋದಕ್ಕೆ ಇದೇ ಸರಿಯಾದ ಸ್ಥಳ ಅಂತ ನಿರ್ಧಾರ ಮಾಡಿ ಅಲ್ಲೇ ಇರುವುದಕ್ಕೆ ಅವರು ನಿರ್ಧಾರ ಮಾಡ್ತಾರೆ. ಅರುವಿಪುರಂನಲ್ಲಿ ನಾಣು ಸ್ವಾಮಿಗಳು ಇದ್ದಾರೆ ಎಂಬ ವಿಷಯ ನಿಧಾನವಾಗಿ ಜನರಿಗೆ ಗೊತ್ತಾಗುತ್ತೆ. ಅದು ಒಬ್ಬರಿಂದ ಒಬ್ಬರಿಗೆ ಹರಡಿ ಹಲವಾರು ಜನ ಅರುವಿಪುರಂಗೆ ಬರೋದಕ್ಕೆ ಶುರು ಮಾಡ್ತಾರ. ಅರುವಿಪುರಂ ಹಾಗೂ ಸುತ್ತಮುತ್ತಲು ಇದ್ದಂತಹ ಗ್ರಾಮಗಳಿಂದ ದಿನ ದಿನ ನಾಣು ಸ್ವಾಮಿಗಳನ್ನು ನೋಡುವುದಕ್ಕೆ ಬರುವ ಜನರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇರತ್ತ. ಅದರಲ್ಲೂ ವಿಶೇಷ ದಿನಗಳಲ್ಲಿ ತುಂಬಾ ಜನ ಬರ್ತಾ ಇರ್ತಾರ. ಬರುವವರು ಕಾಣಿಕೆಗಳನ್ನ ಕೊಡ್ತಾ ಇರ್ತಾರೆ. ಅದೆಲ್ಲವನ್ನ ಸ್ವಾಮಿಗಳು ಅಲ್ಲಿ ಬರುವ ಜನರಿಗೆ ಹಂಚ್ತಾ ಇರ್ತಾರ. ಅದೇ ರೀತಿ ಕೆಲವರು ಆಹಾರಕ್ಕಾಗಿ ಅಕ್ಕಿ, ಬೇಳೆ ಇದನ್ನೆಲ್ಲ ತರ್ತಾ ಇರ್ತಾರ. ಅವನ್ನೆಲ್ಲ ಅಲ್ಲೇ ಅಡಿಗೆ ಮಾಡಿ ಬಂದಂತಹ ಜನಗಳಿಗೆ ಬಡಿಸಲಾಗುತ್ತೆ. ಹೀಗೆ ಈ ಅರಿವಿಪುರಂ ಏನಿದೆ ಅದು ಹಲವಾರು ಜನರನ್ನ ಆಕರ್ಷಿಸ್ತಾ ಇರುತ್ತೆ. ಹೀಗೆ ದಿನದಿಂದ ದಿನಕ್ಕೆ ತನ್ನನ್ನು ನೋಡಲು ಬರುವಂತಹ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇರುವುದನ್ನ ಗಮನಿಸಿದಂತಹ ಸ್ವಾಮಿಗಳು ಈ ಜನರಿಗೆ ತಾನು ಏನನ್ನ ಮಾಡಬಹುದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾರ. ಆಗ ಅವರಿಗೆ ಈ ಸಮಾಜದಲ್ಲಿ ಇದ್ದಂತಹ ಜಾತಿ ತಾರತಮ್ಯಗಳು ನೆನಪಿಗೆ ಬರುತ್ತೆ. ಈ ಜನರಿಗೆ ದೇವಾಲಯಗಳಲ್ಲಿ ಪ್ರವೇಶ ಇಲ್ಲ. ಅವರು ಒಂದು ಕಾಣಿಕೆಯನ್ನು ನೀಡಬೇಕಾದ್ರೂ ಸಹ ಅದನ್ನ ಬಟ್ಟೆಯಲ್ಲಿ ಸುತ್ತಿ ದೇವಾಲಯದ ಒಳಗೆ ಎಸಿಬೇಕು. ಪ್ರಸಾದ ಸಹ ದೇವಾಲಯದ ಒಳಗಿಂದ ಹೊರಗಡೆ ಬಂದು ಬೀಳ್ತಾ ಇತ್ತು. ಇದೆಲ್ಲವನ್ನ ನೋಡಿ ಅವರು ಮೊದಲು ಈ ಜನರಿಗೆ ದೇವಾಲಯದಲ್ಲಿ ಪ್ರವೇಶ ಮಾಡೋದಕ್ಕೆ ನಾವೇನಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡಿ ನಾವೇ ಒಂದು ದೇವಸ್ಥಾನವನ್ನ ಯಾಕೆ ಮಾಡಬಾರದು ಅಂತ ಯೋಚನೆ ಮಾಡ್ತಾರ. ಆ ರೀತಿ ಅವರು ಯೋಚನೆ ಮಾಡಿ ಮುಂದಿನ ಶಿವರಾತ್ರಿಗೆ ತಾನು ಇಲ್ಲಿ ಒಂದು ಶಿವನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಅವರು ಜನರಿಗೆ ಹೇಳ್ತಾರ. ಜನರಿಗೆ ಅದನ್ನ ಕೇಳಿ ಸಂತೋಷ ಆಗುತ್ತೆ. ಅವರು ಯೋಚನೆ ಮಾಡ್ತಾರೆ, ಸ್ವಾಮಿಗಳು ಎಲ್ಲಿ ದೇವಸ್ಥಾನ ಮಾಡ್ತಾರೆ, ಈ ಶಿವನ ಮೂರ್ತಿಯನ್ನ ಎಲ್ಲಿಂದ ತರ್ತಾರೆ, ದೇವಸ್ಥಾನ ಮಾಡೋದಕ್ಕೆ ಅವರು ಯಾವ ವಿಧಾನಗಳನ್ನ ಅನುಸರಿಸ್ತಾರೆ, ಹೀಗೆ ಹಲವಾರು ಯೋಚನೆಗಳು ಜನರ ಮನಸ್ಸಲ್ಲಿ ಮೂಡ್ತಾ ಇರುತ್ತೆ. ಶಿವರಾತ್ರಿ ಬರುತ್ತೆ. ಆ ದಿನ ರಾತ್ರಿ ಸ್ವಾಮಿಗಳು ಮಧ್ಯರಾತ್ರಿ ಆದಾಗ ಆ ನೆಯ್ಯಾರ್ ನದಿ ಅದರಲ್ಲಿ ಇಳಿತಾರೆ. ಅಲ್ಲಿ ಶಂಕರನ್ ಕುಳಿ ಎಂಬ ಒಂದು ಸುಳಿ ಇರುತ್ತೆ. ಅಲ್ಲಿ ಅವರು ಮುಳುಗಿ ಒಂದು ಶಿವನ ಲಿಂಗದ ರೂಪದಲ್ಲಿರುವಂತಹ ಒಂದು ಶಿಲೆಯನ್ನ ಎತ್ಕೊಂಡು ಬರ್ತಾರ. ಅಲ್ಲಿ ಅಗಸ್ತ್ಯರು ಆ ಜಾಗದಲ್ಲಿ ಇದ್ದಾಗ ತಾವು ಪೂಜೆ ಮಾಡುತ್ತಿದ್ದಂತಹ ಶಿವಲಿಂಗವನ್ನ ನೆಯ್ಯಾರ್ ನದಿಗೆ ನೀಡಿದಿರುವಂತಹ ಒಂದು ಪ್ರತೀತಿ. ಆ ನೆಯ್ಯಾರ್ ನದಿಯಿಂದ ನಾಣು ಸ್ವಾಮಿಗಳು ಒಂದು ಶಿಲೆಯನ್ನ ತಗೊಂಡು ಬರ್ತಾರ. ಬಂದು ಅದನ್ನ ನಮ್ಮ ಎದೆಗೆ ಹತ್ರ ಇಟ್ಕೊಂಡು ಅವರು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾರ. ಹೀಗೆ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಅವರ ಕಣ್ಣಿನಲ್ಲಿ ನೀರು ಬರುತ್ತೆ. ಹಾಗೆಯೇ ಸುಮಾರು 3 ಗಂಟೆಗಳ ಕಾಲ ಅವರು ಆ ಧ್ಯಾನ ಸ್ಥಿತಿಯಲ್ಲಿ ಇರ್ತಾರ. ನಂತರ ಬೆಳಗ್ಗೆ ಸುಮಾರು 3 ಗಂಟೆ ಇರಬಹುದು. ಆ ಸಮಯದಲ್ಲಿ ನಾಣು ಸ್ವಾಮಿಗಳು ನಾವು ಮೊದಲೇ ಹೇಳಿದ್ದ ಜಾಗದಲ್ಲಿ ನಿರ್ಮಿಸಿದಂತಹ ಒಂದು ಮಂಟಪ, ಆ ಮಂಟಪಕ್ಕೆ ಈ ತಾಳೆಗರಿಗಳನ್ನೆಲ್ಲ ಹಾಕಿರ್ತಾರೆ. ಅಲ್ಲಿ ಒಂದು ಪೀಠ ಇರುತ್ತೆ. ಆ ಪೀಠದ ಮೇಲೆ ತಾವು ತಂದಂತಹ ಆ ಶಿವಲಿಂಗ ರೂಪದ ಶಿಲೆಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅವರು ಆಕಾಶವನ್ನು ನೋಡಿ ಈ ಶಿವನ ಕೃಪೆ ಎಲ್ಲರಿಗೂ ಸಿಗಲಿ, ಎಲ್ಲರೂ ಶಾಂತಿಯಿಂದ ಬದುಕಲಿ ಎಂಬ ರೀತಿಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ. ಅವರು ಜನರೆಲ್ಲ ಇವರು ಈ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವ ಸಂಪ್ರದಾಯಗಳನ್ನ, ಯಾವ ವಿಧಿ ವಿಧಾನಗಳನ್ನ ಅನುಸರಿಸ್ತಾರೆ, ಯಾವ ಮಂತ್ರಗಳನ್ನ ಹೇಳ್ತಾರೆ ಅಂತ ಕಾಯ್ತಾ ಇರ್ತಾರ. ಆದ್ರೆ ಸ್ವಾಮಿಗಳದ್ದು ಯಾವುದನ್ನು ಮಾಡೋದಿಲ್ಲ. ಅವರು ಆ ಪೀಠದಲ್ಲಿ ಆ ಶಿಲೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ಆ ನೆಯ್ಯಾರ್ ನದಿಯಿಂದ ತಂದಂತಹ ನೀರಿನಿಂದ ಅಭಿಷೇಕ ಮಾಡ್ತಾರ. ಅವರ ಪ್ರಕಾರ ಈ ಮನುಷ್ಯನಲ್ಲಿರುವಂತಹ ನಿಷ್ಕಲ್ಮಶವಾದ ಭಕ್ತಿ ಏನಿದೆ ಅದು ಮನುಷ್ಯನ ಮತ್ತು ದೇವರ ನಡುವೆ ಸಂಪರ್ಕ ಕಲ್ಪಿಸುತ್ತೆ ಅನ್ನೋದು. ಆದ್ದರಿಂದ ಈ ಭಕ್ತ ಹಾಗೂ ದೇವರ ನಡುವೆ ಬೇರೆ ಯಾರ ಅವಶ್ಯಕತೆನೂ ಇಲ್ಲ. ಯಾವ ಪೂಜಾರಿ, ಯಾವ ಮಂತ್ರ, ಇದು ಯಾವುದರ ಅವಶ್ಯಕತೆ ಇಲ್ಲ. ನಿಜವಾದ ಭಕ್ತಿ ಇದ್ರೆ ಸಾಕು ಅನ್ನೋದು. ಆದ್ದರಿಂದ
ಅವರು ಆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವುದೇ ಒಂದು ಮಂತ್ರಗಳನ್ನಾಗ್ಲಿ ವಿಧಿವಿಧಾನಗಳನ್ನಾಗ್ಲಿ ಅನುಸರಿಸಲಿಲ್ಲ. ಹೀಗೆ ಸ್ವಾಮಿಗಳು ಅರಿವಿಪುರಂನಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಇದು ನಡೆದದ್ದು 1888 ಫೆಬ್ರವರಿ 10ನೇ ತಾರೀಕು. ಆ ಒಂದು ದಿನ ಏನಿದೆ ಅದು ಕೇರಳದ ಇತಿಹಾಸದಲ್ಲಿ ಹಾಗೂ ಭಾರತದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಒಂದು ಪ್ರಮುಖವಾದಂತಹ ದಿನ ಅದು. ಯಾಕಂದ್ರೆ ಈ ದೇವರನ್ನ ಪೂಜೆ ಮಾಡೋದಕ್ಕೆ ಯಾವುದೇ ಒಂದು ಜಾತಿ ಧರ್ಮಗಳ ಅಡಚಣೆ ಇಲ್ಲ ಅನ್ನೋದು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ದೇವರನ್ನ ಪೂಜೆ ಮಾಡೋದಕ್ಕೆ ಅರ್ಹ. ಅವನಲ್ಲಿರುವಂತಹ ಭಕ್ತಿ ಏನಿದೆ ಅದು ನಿಷ್ಕಲ್ಮಶವಾಗಿದ್ರೆ ದೇವರು ಅವನಿಗೆ ಒಲಿತಾನೆ ಅನ್ನೋದು. ಆದ್ದರಿಂದ ಎಲ್ಲರೂ ಒಂದು ಸಹೋದರ ಭಾವದಿಂದ ಬಾಳ್ಬೇಕು ಅನ್ನೋ ಸಂದೇಶವನ್ನ ಸ್ವಾಮೀಜಿಗಳು ನೀಡುವ ಮೂಲಕ ನಾನು ಸ್ವಾಮಿಗಳು ನಾರಾಯಣ ಗುರುಗಳಾದ್ರು.